ಚೆನ್ನಾಗಿದೆ. ಯಾರು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಘೋಷಿಸಿದರು? PM ನರೇಂದ್ರ ಮೋದಿ. ಸರಿಯಾದ ಉತ್ತರ. ಅವರಿಗೆ ನೇರ ಪ್ರಶ್ನೆ 10 ಅಂಕ. ನೆಕ್ಸ್ಟ್ ನಿಮಗೆ 2ನೇ ತಂಡಕ್ಕೆ, ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಎಂದು ಆಚರಿಸಲಾಗುತ್ತದೆ? ನಿಮಗೆ ಇಸ್ರೋ ಎಂದು ಸ್ಥಾಪನೆಯಾಯಿತು? ಇಸ್ರೋ ಎಂದು ಸ್ಥಾಪನೆಯಾಯಿತು? ಕಲ್ಪನಾ ಚಾಲಕ. 15 ಆಗಸ್ಟ್ 1969. 1969 ಸರಿಯಾದ ಉತ್ತರ. ಯಾರಿಗೆ? ಅಬ್ದುಲ್ ಕಲಾಂ ತಂಡ. ಚಂದ್ರಯಾನ 3 ಬಾಹ್ಯಾಕಾಶ ನೌಕೆ ಚಂದ್ರಯಾನ ಯಾವ ಭಾಗದಲ್ಲಿ ಇಳಿಯಿತು? ದಕ್ಷಿಣ ಧ್ರುವದಲ್ಲಿ. ದಕ್ಷಿಣ ಧ್ರುವದಲ್ಲಿ ಇಳಿಯಿತು. ಸರಿಯಾದ ಉತ್ತರ. 10 ಅಂಕ. ಎಲ್ಲ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದೆ. ಸುನಿತಾ ವಿಲಿಯಮ್ಸ್ ತಂಡ. ಚಂದ್ರಯಾನ 3 ಬಾಹ್ಯಾಕಾಶ ನೌಕೆ ಇಳಿದ ಸ್ಥಳ ಹೆಸರೇನು? ಶಿವಶಕ್ತಿ ಸ್ಥಳ. ಓಕೆ. ಈಗ ಪ್ರಥಮ ಸುತ್ತಿನದವರು ಕೂಡ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳಿದ್ದೀರಾ. ಸರಿಯಾಗಿ ಎಲ್ಲ ಓದ್ಕೊಂಡ್ ಬಂದಿದ್ರೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ. ಎಲ್ಲರೂ ಕೂಡ 10 ಅಂಕಗಳನ್ನ ಪಡೆದಿದ್ದೀರಾ. ಈಗ ನೆಕ್ಸ್ಟ್ ಈಗ ಒಂದೊಂದು ಎರಡೆರಡೆ ಕೇಳೋಣ. ಈಗ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಒಂದೊಂದು ಟೀಮಿಗೆ 2 ಪ್ರಶ್ನೆಗಳನ್ನ ಕೇಳ್ತೀನಿ. ಒಂದೇ ಸರಿ 2 ಪ್ರಶ್ನೆ ಕೇಳ್ತೀನಿ. ಆ 2ಕ್ಕೂ ಕೂಡ ಸರಿಯಾಗಿ ಉತ್ತರ ಹೇಳಿದ್ರೆ 20 ಅಂಕ, ಒಂದಕ್ಕೆ ಕೇಳಿದ್ರೆ 10 ಅಂಕ ಇರುತ್ತೆ. ನೆಕ್ಸ್ಟ್ ಈಗ ನಮ್ಮ ಭಾಸ್ಕರ ತಂಡದವರಿಗೆ ಒಂದು ಪ್ರಶ್ನೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲು ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ದೇಶ ಯಾವುದು? ಇದು 1ನೇ ಪ್ರಶ್ನೆ. ಯಾವ ಭಾರತೀಯ ಸಂಸ್ಥೆ ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಗಳನ್ನು ನಡೆಸುತ್ತದೆ? ಇದು 2ನೇ ಪ್ರಶ್ನೆ. ಚಂದ್ರಯಾನ ದಕ್ಷಿಣ ಧ್ರುವದಲ್ಲಿ ಮೊದಲು ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ದೇಶ ಯಾವುದು? ಯಾವುದು? ಭಾರತ. ಸರಿ. ಕರ್ನಾಟಕದ ಕನ್ಫ್ಯೂಷನ್ ಇದ್ರೆ ಡಿಸ್ಕಸ್ ಮಾಡಿ ಹೇಳಿ. ಆಯ್ತು, ಅದು ಸರಿಯಾದ ಉತ್ತರ ಭಾರತ. 2ನೇ ಪ್ರಶ್ನೆ. ಯಾವ ಭಾರತೀಯ ಸಂಸ್ಥೆ ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಗಳನ್ನು ನಡೆಸುತ್ತದೆ? ಯಾವ ಭಾರತೀಯ ಸಂಸ್ಥೆ ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಗಳನ್ನು ನಡೆಸುತ್ತದೆ? ಯಾವುದು? ಇಸ್ರೋ. ಸರಿಯಾದ ಉತ್ತರ. 2ಕ್ಕೂ ಸರಿಯಾದ ಉತ್ತರ ಮಾಡಿದರೆ ಭಾಸ್ಕರ ತಂಡ 20 ಅಂಕಗಳು. ನೆಕ್ಸ್ಟ್ 2ನೇ ತಂಡ ಆರ್ಯಭಟ್ಟ ತಂಡ. ನಿಮಗೆ ಇಸ್ರೋದ ವಿಸ್ತೃತ ರೂಪ ಅದೇ ಅದನ್ನ ಹೇಳ್ಬೇಕು. ನೆಕ್ಸ್ಟ್ 2ನೇದು ಇಸ್ರೋದ ಸಂಸ್ಥಾಪಕರು ಯಾರು? ವಿಸ್ತೃತ ರೂಪ ಹೇಳಿ. ಆರ್ಗನೈಸೇಷನ್. ಇಸ್ರೋದ ಸಂಸ್ಥಾಪಕರು ಯಾರು? ವಿಕ್ರಮ್ ಸಾರಾಭಾಯಿ. 2ಕ್ಕೂ ಸರಿಯಾದ ಉತ್ತರ. 20 ಅಂಕ. ನೆಕ್ಸ್ಟ್ 3ನೇದು ಅಬ್ದುಲ್ ಕಲ್ಪನಾ ಚಾವ್ಲಾ ತಂಡ. ನಿಮಗೆ ಪ್ರಶ್ನೆ. ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯ ಹೆಸರೇನು? ಇದು 1ನೇ ಪ್ರಶ್ನೆ. ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯ ಹೆಸರೇನು? ಇದು 1ನೇ ಪ್ರಶ್ನೆ. 2ನೇದು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಉಡಾಯಿಸಲಾದ ಭಾರತೀಯ ಉಪಗ್ರಹ ಯಾವುದು? ಮಾನವ ಬಾಹ್ಯಾಕಾಶ ಯೋಜನೆ ಹೆಸರೇನು? ಶೈಕ್ಷಣಿಕ ಉದ್ದೇಶಗಳಿಗಾಗಿ ಉಡಾಯಿಸಲಾದ ಭಾರತೀಯ ಉಪಗ್ರಹ ಯಾವುದು? ಜೋರಾಗಿ ಹೇಳು. ಈ
ಪ್ರಶ್ನೆ ಮುಗೀತು. ಒಂದೇ ಪ್ರಶ್ನೆ ಒಂದೊಂದಕ್ಕೆ ಹೇಳ್ತೀನಿ, ಒಂದೊಂದಕ್ಕೆ ಆನ್ಸರ್ ಕೊಡಿ. ಚಂದ್ರಯಾನ ಮೂರು ನೌಕೆ ಚಂದ್ರನನ್ನು ತಲುಪಲು ಎಷ್ಟು ದಿನಗಳನ್ನು ತೆಗೆದುಕೊಂಡಿದೆ? 49. ಸರಿಯಾದ ಉತ್ತರ. ಖಂಡ ಯಾವುದು? ಅಬ್ದುಲ್ ಕಲಾಂ ಖಂಡ. ಎರಡನೇ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಯೋಜನೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಯೋಚನೆ ಮಾಡಿ ಹೇಳ್ಬೋದು. ಯಾವ್ದು ತಗೊಂಡ ಎರಡರಲ್ಲಿ? ವಿಕ್ರಮ್ ಸಾರಾಭಾಯಿ ಅಥವಾ ಆರ್ಯಭಟ? ಒಂದು ಹೇಳಿ ಬೇಗ. ವಿಕ್ರಮ್ ಸಾರಾಭಾಯಿ ಸರಿಯಾದ ಉತ್ತರ. ನೆಕ್ಸ್ಟ್ ಸುನೀತಾ ನೇಮ್ಸ್ ತಂಡಕ್ಕೆ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವ ವರ್ಷ ಘೋಷಿಸಿದರು? 2000? ಸರಿನಾ? ಅದು ಚೇಂಜ್ ಏನಾರ ಮಾಡ್ತೀರಾ? ಅದೇನಾ ಕೃಷ್ಣ? ಆಯ್ತು, 2023 ಸರಿಯಾದ ಉತ್ತರ. ಬಾಹ್ಯಾಕಾಶ ನೌಕೆ ಹೆಸರೇನು? ವಿಕ್ರಮ್ ಲ್ಯಾಂಡರ್. ಯಾವ ವಿಜ್ಞಾನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು, ಆಯ್ತಾ? ಈಗ ಅಲ್ಲಿ ನಿಮಗೆ ಮೊದಲೇ ಭಾವಚಿತ್ರ ಕಾಣ್ತಾ ಇದೆ. ಆ ಚಿತ್ರದಲ್ಲಿರುವ ಆ ವಿಜ್ಞಾನಿಯ ಹೆಸರೇನು? ಯಾರ? ಕೆ ಶಿವಣ್ಣ. ಸರಿ ಪಟ್ಟ ತಂಡ. ಮೂರನೇ ಚಿತ್ರ ಮೊದಲನೇ ನೆಕ್ಸ್ಟ್ ನೀವು ಯಾರು ಹೇಳ್ತೀರಾ? ಇಲ್ಲಿ 2 ಟೀಮ್ ನೋಡಿ ಒಂದ್ಸರಿ. ಕೊಟ್ಟಿದ್ವಲ್ಲ, ಅದು ಒಂದು ಕ್ವಶನ್. ಸೂರ್ಯನ ವಾತಾವರಣದ ಬಗ್ಗೆ ಅಧ್ಯಯನ ಮಾಡಕ್ಕೆ ಭಾರತದಿಂದ ಒಂದು ಯೋಜನೆಯನ್ನ ಆರಂಭಿಸಿದ್ದಾರೆ. ಯಾವುದು? ಸೂರ್ಯನ ಬಗ್ಗೆ ಯೋಚನೆ ಮಾಡೋದು ಮಗಳ ಯಾರನ್ನ? ಸೂರ್ಯನ ಇನ್ನೊಂದು ಹೆಸರೇನು? ಆಮೇಲೆ ಭಾನುವಾರ ಏನು ಕರಿತೀವಿ ನಾವು? ಇನ್ನೊಂದು ಹೆಸರು ಭಾನುವಾರ ಇನ್ನೊಂದು ಹೆಸರೇನು? ಆದಿತ್ಯವಾರ. ಸಮೀಪಕ್ಕೆ ಉತ್ತರದ ಸಮೀಪಕ್ಕೆ ಬಂದಿದ್ರೆ ಆರ್ಯಾವರ್ತ ತಂಡ ಸೆಕೆಂಡ್. ಆದಿತ್ಯ ಅಂತ 10 ಬಂದಿದ್ದಾರೆ, ಹಾಗಾಗಿ ಆರ್ಯಾವರ್ತ ತಂಡ ಸೆಕೆಂಡ್. ನೀವಿಬ್ಬರೇ ಆನ್ಸರ್ ಮಾಡ್ಬೇಕು, ಬೇರೆಯವ್ರು ಆನ್ಸರ್ ಮಾಡ್ಬೇಕು. ಅದಕ್ಕೆ ನೀವು ಯಾವ ಗ್ರಹ ಅಂತಾನು ಹೇಳ್ಬೇಕು, ಕಾರಣ ಕೂಡ ಹೇಳ್ಬೇಕು, ಆಯ್ತಾ? ಸೌರವ್ಯೂಹದ ಯಾವ ಗ್ರಹವನ್ನ ಕೆಂಪು ಗ್ರಹ ಅಂತ ಕರಿತೀವಿ? ಅದು ಕೆಂಪು ಬಣ್ಣ ಇರಕ್ಕೆ ಕಾರಣ ಎರಡು ಕೇಳಿರೋದು. ಶುಕ್ರ ಗ್ರಹ ಕೆಂಪು ಗ್ರಹ, ಶುಕ್ರ ಗ್ರಹನ ಇನ್ನೊಂದ್ಸಲ ಚಾನ್ಸ್ ಹುಡುಗೆ ಇಂಚರ ಚೇಂಜ್ ಮಾಡ್ತೀಯಾ? ಯಾಕೆ ಹೇಳಿಲ್ಲ? ಕಬ್ಬಿಣ ಜಾಸ್ತಿ, ಕಬ್ಬಿಣದ ಅದು ಜಾಸ್ತಿ ಇದು. ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಸಂಶೋಧನೆ ಮಾಡ್ತಾರಲ್ಲ ಬಾಹ್ಯಾಕಾಶದ ಬಗ್ಗೆ, ಅಂತಾರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ ಮತ್ತೆ ಅದ್ರ ಹೆಸರೇನು? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು? ಭಾರತದವರೆಲ್ಲ ಸುಮಾರು ಭಾರತೀಯ ವಿಜ್ಞಾನಿಗಳು ಸುಮಾರು ಜನ ಕೆಲಸ ಮಾಡಿದ್ದಾರೆ ಸೃಷ್ಟಿ ಅಲ್ವಾ? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು? ಸೃಷ್ಟಿ ನಾನು ಅಂತಾರಾಷ್ಟ್ರೀಯ ಅಂತ ಹೇಳಿದ್ದು, ರಾಷ್ಟ್ರೀಯ ಅಲ್ಲ. ಇಸ್ರೋ ನಮ್ಮ ದೇಶದ್ದು ಅದೇ ತರ
ಎಲ್ಲಾ ದೇಶದವರು ಎಲ್ಲಾ ದೇಶ ಇಸ್ರೋ ಸ್ಥಾಪನೆಗಿಂತ ಮುಂಚೆ ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಸೇರಿ ಜಾಗತಿಕ ಮಟ್ಟದಲ್ಲಿ ಬಾಹ್ಯಾಕಾಶದ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾರಲ್ಲ ಅದ್ರ ಹೆಸರು ಏನಂತಾರೆ? ಈಗ ಸುನೀತಾ ವಿಲಿಯಮ್ಸ್ ಅವರು ಯಾವ ಸಂಸ್ಥೆಯಿಂದ ಹೋಗಿದ್ರು ಬಾಹ್ಯಾಕಾಶ? ಇಲ್ಲೇ ಗೌರಮ್ಮ ಇದ್ರಿಂದ ಕೇಳಮ್ಮ. ಗೊತ್ತಿಲ್ಲ. ನಾಸಾ ಅಮೆರಿಕದಲ್ಲಿರೋ ನಾಸಾ ಅತ್ಯಂತ ಹೆಚ್ಚು ವಾಲಿದ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತ್ಯಂತ ಹೆಚ್ಚು ವಾಲಿದ ಗ್ರಹ ಯಾವುದು? ತುಂಬಾ ವಾಲಿದೆ. ಎರಡು ಟೀಮ್ ಬಿಟ್ರೆ ಯಾರು ಹೇಳಿಲ್ಲ. ಆಯ್ತು ಹೇಳಿ ಜನ. ಯುರೇನಸ್. ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಿದೆ ಅದು. ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಉಪಗ್ರಹ, ಗ್ರಹ ಅಲ್ಲ, ಉಪಗ್ರಹ. ಗ್ರಹ ಕೇಳ್ತಿಲ್ಲ, ಉಪಗ್ರಹ. ಅತ್ಯಂತ ದೊಡ್ಡ ಉಪಗ್ರಹ. ಉಪಗ್ರಹ ಆಯ್ತು ಮಕ್ಕಳ. ಇನ್ನೊಂದು ಸುಲಭವಾಗಿ ಅಥವಾ ಸಂಜೆ ನಕ್ಷತ್ರ ಅಂದ್ರೆ ಬೆಳಗ್ಗೆ ಹೊತ್ತು ಸೂರ್ಯ ಹುಟ್ಟತ್ರ. ಬೆಳಗ್ಗೆ 3 ಗಂಟೆಗೆಲ್ಲ 4 ಗಂಟೆ, ಬೆಳಗ್ಗೆ 4 ಗಂಟೆಗೆ ಬರುತ್ತೆ. ಸೂರ್ಯ ಹುಟ್ಟಿದ ಕಾಣಲ್ಲ. ಸಂಜೆ ಸೂರ್ಯ ಮುಳುಗೋ ಹತ್ರ. ಅದಕ್ಕೆ ಅದನ್ನ ಬೆಳಗಿನ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಅಂತ ಯಾವ ಗ್ರಹವನ್ನ ಕರೀತೀವಿ? ಯಾವ ಗ್ರಹ? ಅಥವಾ ಸಂಜೆ ನಕ್ಷತ್ರ ಅಂತ ಯಾವ ಗ್ರಹವನ್ನ ಕರಿತೀವಿ? ಎರಡೇ ತುಂಬಾ ಸುಲಭವಾಗಿರೋದು ಪ್ರಶ್ನೆ ಅಲ್ವಾ?